ಹಲ್ಲೆಲೂಯಾ. ನನ್ನ ಒಡೆಯನು ರಕ್ಷಕನ ವಿಮೋಚಕನ ಅತಿ ಬೇಗನೆ ಬರಲಿರುವ ಮಗನಾದ ಯೇಸು ಕ್ರಿಸ್ತ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೊಡುವ ವಂದನೆಗಳು. ದೇವರು ನಿಮ್ಮನ್ನು ತಿಳ್ಕೊಳ್ಳಿ, ಆಶೀರ್ವಾದ ಮಾಡಲಿ. ಸಮಯದಲ್ಲಿ ಬಲಗನ ಮೇಲೆ ಕೆತ್ತನೆ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಓದು ಶನಿವಾರ ದಿನ ಯಾವ ವಾಕ್ಯವನ್ನು ಧ್ಯಾನ ಮಾಡಿದ್ರೆ ಯಾರಾದ್ರು ನೆನಪು ಮಾಡ್ತೀರಾ? ಓದು ಶನಿವಾರ ದಿವಸ ಯಾವ ವಾಕ್ಯ ಇತ್ತು, ಯಾರಾದ್ರು ನೆನಪು ಮಾಡ್ತೀರಾ? ಹಲ್ಲೆಲೂಯಾ. ಯಾಕೆ ಯೇಸು ಕ್ರಿಸ್ತರು ಬಂದರಿ? ಸೈತಾನನ ಕಾರ್ಯಗಳನ್ನು ಲಯಪಡಿಸುವುದಕ್ಕಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆ ವಿಷಯವನ್ನು ಓದು ನಾವು ಶನಿವಾರ ದಿವಸ ನೋಡಿದಂಥವರಾಗಿದ್ದೇವೆ. ಈ ಸಮಯದಲ್ಲಿ ಇವತ್ತಿನ ದಿನ ನಾವು ನೋಡೋಣ ಯೋಹಾನ್ ಬರೆದ ಸುವಾರ್ತೆ 5ನೇ ಅಧ್ಯಾಯ. ಇನ್ನೊಂದು ಕಾರಣ, ಯೇಸು ಕ್ರಿಸ್ತನ ಬರೋದಕ್ಕೆ ಇನ್ನೊಂದು ಕಾರಣ ಯಾವುದಾಗಿದೆ? 5ನೇ ಅಧ್ಯಾಯ 27ನೇ ವಾಕ್ಯ ಅನ್ಕೊಂತೀನಿ. ಒಂದ್ಸಾರಿ ಓದ್ರಿ. ಇದಲ್ಲದೆ ತಂದೆಯು ಯಾರಿಗೂ ತೀರ್ಪು ಮಾಡುವುದು ಇಲ್ಲ, ತೀರ್ಪು ಮಾಡುವ ಅಧಿಕಾರವನ್ನೆಲ್ಲ ಮಗನಿಗೆ ಕೊಟ್ಟಿದ್ದಾನೆ. ಆಮೇನ್. 27ನೇ ವಾಕ್ಯ. ಮಗನು ಮನುಷ್ಯ ಕುಮಾರನಾಗಿರುವುದರಿಂದ ತೀರ್ಪು ಮಾಡುವ ಅಧಿಕಾರವನ್ನು ಅವನಿಗೆ ಕೊಟ್ಟನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇನ್ನೊಂದು ಪಾಯಿಂಟ್ ಏನ್ರಿ? ಯೇಸು ಕ್ರಿಸ್ತನು ನೀತಿಯ ನ್ಯಾಯವನ್ನ ತೀರಿಸುವುದಕ್ಕಾಗಿ ಈ ಲೋಕಕ್ಕೆ ಹೊರಟು ಬಂದಿದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಮೊದಲನೇದಾಗಿ ಆತನು ಯಾಕೆ ಬಂದ? ಎಲ್ಲ ಮನುಷ್ಯರ ಪಾಪಗಳಿಗಾಗಿ ಸಾಯುವುದಕ್ಕಾಗಿ ಬಂದ. ಎರಡನೇದಾಗಿ ಶಿಲುಬೆಯಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಅದ್ಭುತವನ್ನ ಮಾಡುವುದಕ್ಕಾಗಿ ಆಕಾಶವನ್ನ ಸೀಳಿ ಆತನು ಇಳಿದು ಹೊರಟು ಬಂದ. ಹೊಸ ಒಡಂಬಡಿಕೆಯನ್ನ ಮಾಡಿಕೊಳ್ಳುವುದಕ್ಕೆ ಆತನು ಬಂದ. ಹಿರಿಯರಿಗೆ ಮಾಡಿರತಕ್ಕಂಥ ವಾಗ್ದಾನವನ್ನು ನೆರವೇರಿಸುವುದಕ್ಕಾಗಿ ಆತನು ಹೊರಟು ಬಂದ. ಧರ್ಮಶಾಸ್ತ್ರವನ್ನು ನೆರವೇರಿಸುವುದಕ್ಕಾಗಿ ಆತನು ಹೊರಟು ಬಂದ. ಅಷ್ಟು ಮಾತ್ರವಲ್ಲ, ಸೈತಾನನ ಕಾರ್ಯಗಳನ್ನು ಲಯಪಡಿಸುವುದಕ್ಕಾಗಿ ಆತನು ಈ ಲೋಕಕ್ಕೆ ಇಳಿದು ಬಂದ. ಈಗ ನಾವು ನೋಡ್ತಾ ಇದ್ದೇವೆ ಯಾಕೆ ಯೇಸು ಕ್ರಿಸ್ತನು ಬಂದಂತ ಇನ್ನೊಂದು ಕಾರಣ, ಆತನು ತೀರ್ಪು ಮಾಡುವುದಕ್ಕಾಗಿ. ಹಲ್ಲೆಲೂಯಾ. ತೀರ್ಪು ಮಾಡುವುದಕ್ಕಾಗಿ ಆತನು ಈ ಲೋಕಕ್ಕೆ ಹೊರಟು ಬಂದಿದ್ದಾನೆ. ನ್ಯಾಯವಾಗಿ ತೀರ್ಪು ಮಾಡ್ತಾನೆ. ಯಾಕಂದ್ರೆ ಆತನು ಮನುಷ್ಯ ಕುಮಾರನಾಗಿದ್ದಾನೆ. ಹಲ್ಲೆಲೂಯಾ. ಆತನು ಮನುಷ್ಯರ ರೀತಿಯಲ್ಲಿ ಶೋಧನೆಗೆ ಒಳಗಾಗಿದ್ದಾನೆ. ಮನುಷ್ಯರಿಗೆ ಆಗುವಂತ ಕೆಲಸ ಕಾರ್ಯಗಳು ಯಾವ್ಯಾವ ಇದ್ದಾವೋ, ಮನುಷ್ಯರ ಜೀವಿತದಲ್ಲಿ ನಡೆಯುವಂತ ಪಾಪದ ಕಾರ್ಯಗಳು ಯಾವ್ಯಾವ ಇದ್ದಾವೋ ಅವೆಲ್ಲವುಗಳನ್ನ ಆತನ ಕಣ್ಣಾರೆ ನೋಡಿದವನಾಗಿದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಇನ್ನೊಂದು ಕಾರಣ, ಆತನು ನ್ಯಾಯ ತೀರಿಸುವುದಕ್ಕೆ ಈ ಲೋಕಕ್ಕೆ ಹೊರಟು ಬಂದಿದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ತಂದೆಯು ಏನ್ ಮಾಡೋದಿಲ್ಲಂತೆ? ನ್ಯಾಯವನ್ನ ತೀರಿಸುವುದಿಲ್ಲ. ನ್ಯಾಯ ತೀರಿಸುವ ಅಧಿಕಾರ ಯಾರಿಗೆ ಕೊಟ್ಟಿದ್ದಾನೆ? ಮಗನಿಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ, ಪ್ರಿಯರೇ, ಯಾರು ಯೇಸು ಕ್ರಿಸ್ತನಲ್ಲಿ ಇರ್ತಾರೋ ಅವರಿಗೆ ನಿತ್ಯ ಜೀವ ಇದೆ. ಹಲ್ಲೆಲೂಯಾ. ಯಾರು ಯೇಸು ಕ್ರಿಸ್ತನಲ್ಲಿ ಇರ್ತಾರೋ ಅವರು ಏನಾಗ್ತಾರೆ? ದಂಡನೆ ಆಗುವುದಿಲ್ಲ. ರೋಮಾಪುರದವರಿಗೆ ಬರೆದ ಪತ್ರಕ್ಕೆ 8ನೇ ಅಧ್ಯಾಯ 1ನೇ ವಾಕ್ಯ. ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಈಗ ಯಾವ ಅಪರಾಧ ನಿರ್ಣಯವೂ ಇಲ್ಲವೇ ಇಲ್ಲ. ಓದ್ರಿ ಒಂದ್ಸಾರಿ. ಆದದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಹಲ್ಲೆಲೂಯಾ. ಅಪರಾಧನೇ ಇಲ್ಲ ಅಂದ್ರೆ ತೀರ್ಪು ಮಾಡಕ್ಕಾಗತ್ತಾ? ಹಲ್ಲೆಲೂಯಾ. ಅಪರಾಧಗಳನ್ನೇ ಮಾಡಿಲ್ಲ ಅಂದ್ರೆ ಅವ್ರನ್ನ ನರಕಕ್ಕೆ ದಬ್ಬಕ್ಕಾಗತ್ತಾ? ಹಲ್ಲೆಲೂಯಾ. ಯಾಕೆ ಹೇಳ್ರಿ? ನಮ್ಮ ಅಪರಾಧವನ್ನೆಲ್ಲ ಯಾರು ಹೊತ್ಕೊಂಡಿದ್ದಾರೆ? ಯೇಸು ಕ್ರಿಸ್ತನು ಹೊತ್ಕೊಂಡಿದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಪ್ರಿಯರೇ, ಲೋಕಕ್ಕೆ ನ್ಯಾಯ ತೀರಿಸುವಂತ ದಿವಸ ಒಂದಿದೆ. ಆ ನ್ಯಾಯ ತೀರಿಸುವಂತ ದಿನದಲ್ಲಿ ಎಲ್ಲರೂ ಕೂಡ ಯೇಸುವಿನ ಮುಂದೆ ನಿಂತುಕೊಳ್ಳಬೇಕು. ಹಲ್ಲೆಲೂಯಾ. ಲೋಕಸ್ಥರಿಗೆ ನ್ಯಾಯ ತೀರಿಸುವ ವಿಧ ಬೇರೆ, ಆತನ ಮಕ್ಕಳಾದ ಪರಿಶುದ್ಧರಿಗೆ ನ್ಯಾಯ ತೀರಿಸುವಂತ ವಿಧ ಬೇರೆ. ಆತನ ಮಕ್ಕಳಾದ ನಮಗೆ ತೀರ್ಪು ಯಾವುದಕ್ಕಾಗ ಆಗುತ್ತೆ? ಬಹುಮಾನಗಳಿಗಾಗಿ ತೀರ್ಪಾಗುತ್ತೆ. ಲೋಕಸ್ಥರಿಗೆ ತೀರ್ಪು ಯಾವುದಕ್ಕಾಗಿ ಆಗುತ್ತೆ? ಅವರು ಪಾತಾಳಕ್ಕೆ ಹೋಗುವುದಕ್ಕಾಗಿ ಆಗುತ್ತೆ. ಹಲ್ಲೆಲೂಯಾ. ಎರಡು ವಿಧವಾದ ತೀರ್ಪುಗಳಿದೆ ಪ್ರಿಯರೇ. ಅದರ ಸಲುವಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಕ್ರಿಸ್ತನು ಈ ಲೋಕಕ್ಕೆ ನ್ಯಾಯವನ್ನ
ತೀರಿಸುವಂತ ನಿಜವಾದ ನ್ಯಾಯಾಧಿಪತಿಯಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಲೋಕದಲ್ಲಿ ಎಷ್ಟೋ ಜನರು ಅದು ಇದು ಅಂತೇಳಿ ಹೇಳ್ತಾ ಇರ್ತಾರೆ ಪ್ರಿಯರೇ. ಆದರೆ ನಿಜವಾಗಿ ಎಲ್ಲ ಮೊಣಕಾಲುಗಳು ಯಾರ ನಾಮದಲ್ಲಿ ಬಗ್ಗಲ್ಪಡ್ತವೆ? ಯೇಸುವಿನ ನಾಮದಲ್ಲಿ. 3ನೇ ಅಧ್ಯಾಯ ಫಿಲಿಪಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ಎಲ್ಲ ನಾಮಕ್ಕಿಂತಲೂ ಅತ್ಯಂತ ಉನ್ನತವಾದ ನಾಮ ಯಾವ ನಾಮವಾಗಿದೆ? ಯೇಸು ಕ್ರಿಸ್ತನ ನಾಮವಾಗಿದೆ. ಆ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲ ಮೊಣಕಾಲುಗಳು ಏನಾಗ್ತವಂತೆ? ಬಾಗಲ್ಪಡ್ತವೆ. ಹಲ್ಲೆಲೂಯಾ. 2ನೇ ಅಧ್ಯಾಯ ಫಿಲಿಪಿಯರಿಗೆ ಬರೆದ ಪತ್ರಿಕೆ 10ನೇ ವಾಕ್ಯ, 9-10ನೇ ವಾಕ್ಯ ಓದಿಕೊಳ್ಳೋಣ. 6ರಿಂದ ಓದಿಕೊಳ್ಳೋಣ, ಇನ್ನು ಚೆನ್ನಾಗಿ ನಿಮ್ಗೆ ಅರ್ಥ ಆಗುತ್ತೆ. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನ ಬಿಡಲೊಲ್ಲೆನೂ ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸಾದೃಶ್ಯನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಆದುದರಿಂದ ಸ್ವರ್ಗ, ಮರ್ತ್ಯ, ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನ ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಎಲ್ಲರೂ ಒಂದಲ್ಲ ಒಂದು ದಿನ ಏನಾಗಬೇಕು? ಯೇಸುವಿನ ಹೆಸರಿನಲ್ಲಿ ಅಡ್ಡ ಬೀಳಲೇಬೇಕು, ಮೊಣಕಾಲು ಊರಲೇಬೇಕು. ದೇವ್ರ ವಾಕ್ಯ ಹೇಳ್ತಾ ಇದೆ, ಆದರೆ ತೀರ್ಪು ಆಗುವ ದಿನಕ್ಕಿಂತ ಮುಂಚಿತವಾಗಿ, 2ನೇ ಬರುವಿಕೆ ಅಂದರೆ ಎತ್ತಲ್ಪಡುವುದಕ್ಕಿಂತ ಮುಂಚಿತವಾಗಿ ಆತನನ್ನು ನಂಬಿದರೆ ಏನಿರುತ್ತೆ? ಬಹುಮಾನ ಇರುತ್ತೆ. ಒಂದು ವೇಳೆ ಆತನನ್ನು ಆ ದಿವಸದಿಂದ ಆದ ಮೇಲೆ ಏನಾದರೂ ನಂಬಿದರೆ ಏನಿಲ್ಲ, ಏನು ಪ್ರಯೋಜನ ಇಲ್ಲವೇ ಇಲ್ಲ. ಹಲ್ಲೆಲೂಯಾ. ಅದರ ಸಲುವಾಗಿ ಯೇಸು ಕ್ರಿಸ್ತನ ಯಾಕೆ ಬಂದಿದ್ದಾನೆ ಈ ಲೋಕಕ್ಕೆ? ತೀರ್ಪು ಮಾಡುವುದಕ್ಕಾಗಿ. ಹಲ್ಲೆಲೂಯಾ. ಇವತ್ತಿನ ದಿನಗಳಲ್ಲಿ ನಾವು ನೋಡ್ತೀವಿ, ಅನೇಕ ದಿನಗಳಿದ್ದಾವೆ. ಬರ್ತ್ಡೇ ಇದೆ, ಇನ್ನು ಬೇರೆ ಬೇರೆ ದಿವಸಗಳಿದ್ದಾವೆ. ಹಲ್ಲೆಲೂಯಾ. ರಿಪಬ್ಲಿಕ್ ಡೇ ಇದೆ, ಇನ್ನೂ ಬೇರೆ ಭಯಂಕರವಾಗಿರ್ತಕ್ಕಂಥ ದಿವಸಗಳು, ವಿವಿಧವಾಗಿರ್ತಕ್ಕಂಥ ದಿನಗಳನ್ನು ಏನು ಮಾಡ್ತಾರೆ? ಆಚರಣೆ ಮಾಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ರೈತರ ದಿವಸ ಬೇರೆ, ಇನ್ನು ಬೇರೆ ಜನಾಂಗದವರ ದಿವಸ ಬೇರೆ, ಅವರ ಗುರುಗಳ ದಿವಸಗಳು ಬೇರೆ, ಕ್ರಿಸ್ಮಸ್ ಡೇ ಅಂತ ಇದೆ, ಇನ್ನು ಎಲ್ಲ ಹಬ್ಬಗಳ ದಿವಸಗಳನ್ನು ನಾವು ನೋಡ್ತೀವಿ. ಆದರೆ ಒಂದೇ ಒಂದು ದಿವಸ, ಯಾವ ದಿವಸ ಅದು? ಜಡ್ಜ್ಮೆಂಟ್ ಡೇ, ಅಂದರೆ ನ್ಯಾಯ ತೀರ್ಪಿನ ದಿನ. ಆ ನ್ಯಾಯ ತೀರ್ಪಿನ ದಿನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಏನು ಗೊತ್ತಾಗುತ್ತೆ ಪ್ರಿಯರೇ? ತಾನು ಎಲ್ಲಿಗೆ ಸೇರುತ್ತೇನೆ ಎನ್ನುವಂಥ ವಿಷಯ ಗೊತ್ತಾಗುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಯೇಸು ಕ್ರಿಸ್ತನಲ್ಲಿ ಇರುವವರಿಗೆ ಈಗ ಯಾವ ಅಪರಾಧ ನಿರ್ಣಯ ಇಲ್ಲವೇ ಇಲ್ಲ. ಕ್ರಿಸ್ತೇಸುವಿನಲ್ಲಿ ನೀನು ಇದ್ದೀಯಾ? ಇದ್ರೆ ನಿನಗೇನಿಲ್ಲ, ಅಪರಾಧ ನಿರ್ಣಯ ಇಲ್ಲ. ಹಲ್ಲೆಲೂಯಾ. ಒಂದು ವೇಳೆ ಕ್ರಿಸ್ತ ಯೇಸುವಿನಲ್ಲಿ ಇರಲಾರ್ದಂಥವರ ಪಾಡು ಆವತ್ತಿನ ದಿನ ಅವ್ರಿಗೆ ಯಾವಾಗ ಗೊತ್ತಾಗುತ್ತೆ ರೀ? ಯಾವಾಗ ಗೊತ್ತಾಗುತ್ತೆ? ಅದೇನೋ ಲೋಕೋಕ್ತಿ ಒಂದಿದ್ದಾರೆ, ಒಂದು ಲೋಕಸ್ಥರು ಒಂದು ಮಾತನ್ನು ಹೇಳ್ತಾ ಇರ್ತಾರೆ, ಕೆಟ್ಟ ಮೇಲೆ ಬುದ್ಧಿ ಬಂತು, ಸತ್ತ ಮೇಲೆ ದೇವ್ರು ನೋಡ್ತಾರೆ. ಹಲ್ಲೆಲೂಯಾ. ಕೆಟ್ಟ ಮೇಲೆ ಬುದ್ಧಿ ಹೆಂಗೆ ಬರುತ್ತಾ, ಅದ್ರಂಗೆ ಸತ್ತ ಮೇಲೇ ದೇವ್ರು ಯಾರಂತೇಳಿ ಗೊತ್ತಾಗೋದು. ಅಲ್ಲಿವರೆಗೆ ಯಾರಿಗೂ ಕೂಡ ಗೊತ್ತಾಗೋದು. ಈ ಲೋಕದಲ್ಲಿದ್ದಾಗ ಅವ್ರದ್ದು ಮಾಡ್ತಾರೆ, ಇವ್ರು ಮಾಡ್ತಾರೆ, ನಾವೆಲ್ಲ ಬಾರಿಸ್ತೀವಿ. ಆ ಕಡೆ ಏಸಪ್ಪನು ಬಾರಿಸ್ತೀವಿ, ಈ ಕಡೆ ಇನ್ನೊಬ್ಬತ್ತು ಬಂದ್ರೆ ಅದನ್ನು ಬಾರಿಸ್ತೀವಿ ಅಂತೇಳಿ ಇದ್ದರೆ ಅದು ಏನಾಗ್ತೀರ ನೀವು? ಆವತ್ತಿನ ದಿನ ಬಿಡಲ್ಪಡ್ತೀರಿ. ಬಿಡಲ್ಪಟ್ಟಂತ ನಿಮಗೆ ಏನಿರಲ್ಲ, ಪರಲೋಕದ ಭಾಗ್ಯ ಇರಲ್ಲ ಪ್ರಿಯರೇ. ಹಲ್ಲೆಲೂಯಾ. ಯಾಕೆ ಯೇಸು ಕ್ರಿಸ್ತನೇ ನ್ಯಾಯಾಧಿಪತಿಯಾಗಿದ್ದಾನಂದ್ರೆ ಆತನು ಮನುಷ್ಯ ಕುಮಾರನಾಗಿ ಹೊರಟು ಬಂದಿದ್ದಾನೆ. ಹಲ್ಲೆಲೂಯಾ. ಆತನು ಮನುಷ್ಯ ಕುಮಾರನಾಗಿ 33.5 ವರ್ಷಗಳ ಕಾಲ ಈ ಲೋಕದಲ್ಲಿ ಜೀವಿಸಿದ್ದಾನೆ. ಅದರ ಸಲುವಾಗಿ ಮನುಷ್ಯ ಕುಮಾರನಾಗಿರುವುದರಿಂದ ಆತನಿಗೆ ಲೋಕಕ್ಕೆ ತೀರ್ಪು ಕೊಡುವಂತ ಅಧಿಕಾರ ಇದೆ ಎಂಬುದಾಗಿ 5:27 ಯೋಹಾನ್ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ಆ ನ್ಯಾಯಾಧಿಪತಿ ಆಗಿರುವಂತ ದೇವರು ನಮ್ಮ ಮೇಲೆ ಬರುವಂತ ಶಿಕ್ಷೆಯನ್ನ ತಾನೇ ಮೊದಲು ಏನ್ ಮಾಡಿದ? ಒತ್ತುಕೊಂಡ ಪ್ರಿಯರೇ. ಹಲ್ಲೆಲೂಯಾ.
ಯಾಕೆ ಹೇಳ್ರಿ? ಎಲ್ಲರಿಗೂ ಚಾನ್ಸ್ ಕೊಟ್ಟಿದ್ದಾನೆ ದೇವರು ನಂಬುವುದಕ್ಕಾಗಿ. ಹಲ್ಲೆಲೂಯ. ನೋಹನ ಜಲಪ್ರಳಯದಲ್ಲಿ ಚಾನ್ಸ್ ಇದ್ದಿಲ್ಲ, ಆದರೂ ಕೊಟ್ಟರು ದೇವರು 120 ವರ್ಷಗಳ ಕಾಲ. ಹಲ್ಲೆಲೂಯ. ಆದರೆ ಯಾರು ನಂಬಲಿಲ್ಲ, ಗೇಲಿ ಮಾಡಿದ್ರು. ಏನಂತ ಗೇಲಿ ಮಾಡಿದ್ರು? ಮಳೆನೇ ಬಂದಿಲ್ಲ, ಈತ ಮಳೆ ಬರುತ್ತಂತೇಳಿ ಹೇಳ್ತಾನೆ. ಹಲ್ಲೆಲೂಯ. ಇವತ್ತು ಕೂಡ ದೇವ್ರ ವಾಕ್ಯ ಹೇಳುತ್ತೆ, ಎಂಥ ಮಳೆ ಬರುತ್ತಂತೆ? ಬೆಂಕಿಯ ಮಳೆ ಬರುತ್ತೆ. ಹಲ್ಲೆಲೂಯ. ಪಾತಾಳ ಎನ್ನುವಂಥದ್ದು ಬಾಯಿ ತೆರೆದು ಕೂತ್ಕೊಂಡಿದೆ ಪ್ರಿಯರೇ. ರಷ್ಯಾ ದೇಶದವರು ಏನು ಮಾಡಿದ್ದಾರೆ, ಅದೊಂದು ರಿಸರ್ಚ್ ಮಾಡಿದ ಸಂದರ್ಭದಲ್ಲಿ ಅದು ಪಾತಾಳ ಮೊಬೈಲಲ್ಲಿ ಹೊಡ್ರಿ, ಹೆಲ್ ಸೌಂಡ್ ಅಂತೇಳಿ ಹೊಡೆದ್ರೆ, ಪೀಪಲ್ಸ್ ಇನ್ ಹೆಲ್ ಸೌಂಡ್ ಅಂತೇಳಿ ಹೊಡೆದ್ರೆ ಆ ಶಬ್ದಗಳು, ಕಿರುಚುವಂಥ ಶಬ್ದಗಳು, ನರಕದಲ್ಲಿ ಬಿದ್ದೋರದಂತ ಗೋಳಾಡುವಂಥ ಶಬ್ದಗಳು ಮೊಬೈಲ್ನಲ್ಲಿ ಬರುತ್ತೆ ಪ್ರಿಯರೇ. ಹಲ್ಲೆಲೂಯ. ಆ ಶಬ್ದಗಳು ಕೇಳಿದ್ರೆ ಭಯ ಬರುತ್ತೆ. ಪ್ರೈಸ್ ಗಾಡ್. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ದೇವ್ರ ವಾಕ್ಯ ಹೇಳ್ತಾ ಇದೆ, ಆ ನ್ಯಾಯ ತೀರ್ಪಿನ ದಿನದಲ್ಲಿ ನ್ಯಾಯವನ್ನು ತೀರಿಸುವಂಥ ದೇವರು ಯಾರಾಗಿದ್ದಾನೆ? ಯೇಸುವಾಗಿದ್ದಾನೆ. ಹಲ್ಲೆಲೂಯ. ಅದಕ್ಕಾಗಿ ಆತನು ಈ ಲೋಕಕ್ಕೆ ಹೊರಟು ಬಂದಿದ್ದಾನೆ. ಆ ನ್ಯಾಯ ತೀರಿಸುವಂಥ ದಿನದಲ್ಲಿ ಆತನು ಸರಿಯಾದ ರೀತಿಯಲ್ಲಿ ನ್ಯಾಯ ತೀರಿಸ್ತಾನೆ, ನೀತಿಗೆ ಅನುಸಾರವಾಗಿ ನ್ಯಾಯ ತೀರಿಸ್ತಾನೆ. ನ್ಯಾಯ ತೀರಿಸುವಂಥ ದಿನದಲ್ಲಿ ಆತನ ಸಿಂಹಾಸನ ಮೇಲೆ ಕೂತ್ಕೊಂಡಿರುವಾಗ ಬಲಗಡೆ ಇರುವಂಥವ್ರಿಗೆ ಏನಂತೇಳಿ ಸಂಬೋಧನೆ ಮಾಡ್ತಾನೆ ಆತ? ನೀವು ನನ್ನ ಕುರಿಗಳು. ಹಲ್ಲೆಲೂಯ. ಎಡಗಡೆ ಇರುವಂಥವ್ರಿಗೆ ಏನು ಸಂಬೋಧನೆ ಮಾಡ್ತಾನ? ನೀವು ಆಡುಗಳು ಅಂತೇಳಿ. ಆಡುಗಳಂದ್ರೆ ಏನು? ಎಲ್ಲ ಕಡೆಗೆ ಹೋಗುವಂಥವು. ಹಲ್ಲೆಲೂಯ. ಕುರಿಗಳಂದ್ರೆ ಏನು? ಕುರುಬನನ್ನೇ ಹಿಂಬಾಲಿಸಿ ನಡೆಯುವಂಥವ್ರು. ಹಲ್ಲೆಲೂಯ. ಕುರಿಗಳಿಗೆ ಹೇಳ್ತಾ ಇದ್ದಾನೆ, ನೀವು ದೇವರನ್ನ ಪ್ರೀತಿಸಿದವರು, ದೇವರ ಕರೆಯ ಮೇರೆಗೆ ಹೋಗೊಟ್ಟು ವಿಧೇಯತೆಯನ್ನ ತೋರಿಸಿದವರು. ನಾನು ಅನ್ನವಿಲ್ಲದಿರುವಾಗ ನನಗೆ ಊಟ ಮಾಡುವುದಕ್ಕೆ ಅನ್ನವನ್ನ ಕೊಟ್ಟಿರಿ, ನಾನು ವಸ್ತ್ರವಿಲ್ಲದೆ ಇರುವಾಗ ನನಗೆ ವಸ್ತ್ರವನ್ನ ಕೊಟ್ಟಿರಿ, ನಾನು ಧಿಕ್ಕರಿಸಲ್ಪಟ್ಟವನಾಗಿರುವಾಗ ನೀವು ನನ್ನನ್ನು ಸೇರಿಸಿಕೊಂಡಿದ್ರಿ. ಇವೆಲ್ಲವುಗಳನ್ನು ಹೇಳ್ತಾನೆ. ಇವರಿಗೆ ಅದಕ್ಕೆಲ್ಲ ವಿರುದ್ಧವಾಗಿರ್ತಕ್ಕಂಥ ಮಾತುಗಳನ್ನ ಹೇಳ್ತಾನೆ ಪ್ರಿಯರೇ. ಇವರು ಕೇಳ್ತಾರೆ, ಇಬ್ಬರು ಕೇಳ್ತಾರೆ, ಯಾವಾಗ ನಿನಗೆ ನಾವು ಆ ರೀತಿಯಾಗಿ ಮಾಡಿದ್ವಿ ಸ್ವಾಮಿ ಅಂತೇಳಿ. ಹಲ್ಲೆಲೂಯ. ಯೇಸಪ್ಪ ಹೇಳ್ತಾನೆ, ನನ್ನ ಸಹೋದರಲ್ಲಿ ಯಾರಿಗಾದ್ರೂ ಇಲ್ಲಾರ್ದಂಥವ್ರಿಗೆ ಆ ರೀತಿಯಾಗಿ ಮಾಡಿದ್ರೆ ಅದು ಯಾರಿಗೆ ಮಾಡಿದ ಹಾಗೆ? ನನಗೆ ಮಾಡಿದ ಹಾಗೆ. ಹಲ್ಲೆಲೂಯ. ಆತನು ನೀತಿಯ ರಾಜನಾಗಿದ್ದಾನೆ. ಆತನು ನೀತಿಯ ಪ್ರಕಾರವಾಗಿ ತೀರ್ಪನ್ನ ಕೊಡ್ತಾನೆ ಪ್ರಿಯರೇ. ತೀರ್ಪಿನಲ್ಲಿ ನಾವು ನೋಡೋದಾದ್ರೆ ಶಿಶು ಮಕ್ಕಳು ಇರ್ತಾರೆ. ಹಲ್ಲೆಲೂಯ. ಯಾರ್ರೀ? ತಾಯಿ ಹೊಟ್ಟೆಯಲ್ಲೇ ಸತ್ತು ಹೋದಂಥವ್ರು ಇರ್ತಾರೆ. ಹಲ್ಲೆಲೂಯ. ಕೆಲವೊಬ್ರು ಹುಟ್ಟಿದ ಮೇಲೆ ಸತ್ತು ಹೋದಂಥವ್ರು ಇರ್ತಾರೆ. ಹುಟ್ಟುತ್ತಲೇ ಈ ಲೋಕದ ಜ್ಞಾನ ಇರಲಾರ್ದಂಥವ್ರು ಇರ್ತಾರೆ ಪ್ರಿಯರೇ. ಹಲ್ಲೆಲೂಯ. ಅವ್ರಿಗೇನಿದೆ? ಪರಲೋಕ ಇದೆ. ಹಲ್ಲೆಲೂಯ. ಯಹೂದ್ಯರಿಗೆ ಧರ್ಮಶಾಸ್ತ್ರದ ಆಧಾರದ ಮೇಲೆ ತೀರ್ಪನ್ನು ಮಾಡಿದರೆ, ಆತನ ಮಕ್ಕಳಾಗಿರ್ತಕ್ಕಂಥ ನಮಗೆ ಸುವಾರ್ತೆಯ ಆಧಾರದ ಮೇಲೆ ದೇವರು ಏನು ಮಾಡ್ತಾನೆ? ತೀರ್ಪನ್ನ ಮಾಡ್ತಾನೆ. ಅದ್ರ ಸಲ ಹೇಳ್ತಾ ಇದ್ದಾನೆ ಏನಂತೇಳಿ 12ನೇ ಅಧ್ಯಾಯ 36ನೇ ವಾಕ್ಯ ಇರುತ್ತೆ ನೋಡ್ರಿ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 12:36, ಮ್ಯಾಥ್ಯೂ ಚಾಪ್ಟರ್ 12:36. ಮನುಷ್ಯನು ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ, ಮನುಷ್ಯನು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರ ಕೊಡಬೇಕು. ಕಂಟಿನ್ಯೂ. ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದುವಿ, ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದಿವಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಿನ್ನ ಮಾತುಗಳು ಮತ್ತು ದೇವರ ಮಾತುಗಳು. ಇನ್ನೊಂದು ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಲ್ಲಿ ವಾಕ್ಯ ಹೇಳುತ್ತೆ, ನನ್ನ ವಾಕ್ಯವೇ ನಿಮಗೇನು ಮಾಡುತ್ತೆ? ತೀರ್ಪನ್ನ ಕೊಡುತ್ತದೆ ಎಂಬುದಾಗಿ. ಹಲ್ಲೆಲೂಯಾ. ಅದರ ಸಲುವಾಗಿ ಪ್ರಿಯರೇ, ಆತನ ಮಾತಂದ್ರೆ ಯಾವುದ್ರಿ? ಸತ್ಯವೇದದ ವಾಕ್ಯಗಳು. ಈ ವಾಕ್ಯವೇ ನಿಮಗೇನು ಮಾಡುತ್ತೆ? ತೀರ್ಪು ಮಾಡುತ್ತೆ. ಹಲ್ಲೆಲೂಯಾ. ಅದರ ಸಲುವಾಗಿ ತೀರ್ಪು ಮಾಡುವ ದಿನಕ್ಕಾಗಿ ಸಾಕ್ಷಿಗಳನ್ನಾಗಿ ದೇವರು ಯಾರು ನಿಟ್ಟಿದ್ದಾರೆ? ಮನುಷ್ಯರು ನಿಟ್ಟಿಲ್ಲ. ಮನುಷ್ಯರು ರೊಕ್ಕ ಕೊಟ್ಟರೆ ಆ ಕಡೆ ಹೇಳ್ತಾರೆ, ಈ ಕಡೆನೂ ಹೇಳ್ತಾರೆ. ಹಲ್ಲೆಲೂಯಾ. ಯಾರು ನಿಟ್ಟಿದ್ದಾರೆ? ದೇವರು ಭೂಮಿಯನ್ನ, ಆಕಾಶವನ್ನ. ಹಲ್ಲೆಲೂಯಾ. ಯಾವುದ್ಯಾವುದನ್ರಿ? ಭೂಮಿಯನ್ನ ಮತ್ತು ಆಕಾಶವನ್ನ ನ್ಯಾಯ ತೀರ್ಪಿನ ದಿನದಲ್ಲಿ ಸಾಕ್ಷಿಗಳಾಗಿ ನಾನು ನೇಮಿಸಿದ್ದೇನೆ ಎಂಬುದಾಗಿ ಯೋಬನ ಗ್ರಂಥದಲ್ಲಿ ದೇವರು ಏನ್ ಮಾಡ್ತಾ ಇದ್ದಾರೆ? ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯೋಹಾನ್ ಬರೆದ ಪತ್ರಿಕೆಯಲ್ಲಿ ಇನ್ನೊಂದು ಮಾತು ಇರುತ್ತೆ, ನೀರು, ರಕ್ತ ಮತ್ತು ಆತ್ಮ ಎನ್ನುವಂತ 3 ಸಾಕ್ಷಿಗಳು ಉಂಟು ಎಂಬುದಾಗಿ. ಹಲ್ಲೆಲೂಯಾ. ಅದರ ಸಲುವಾಗಿ ಪ್ರಿಯರೇ, ನ್ಯಾಯ ತೀರಿಸುವಂತ ಅಧಿಕಾರ ಯಾರಿಗಿದೆ? ಯೇಸು ಕ್ರಿಸ್ತನಿಗಿದೆ. ಯಾಕಂದ್ರೆ ಆತನು ನೀತಿಯ ರಾಜನಾಗಿದ್ದಾನೆ. ನ್ಯಾಯವನ್ನ ನೀತಿಗನುಸಾರವಾಗಿ
ತೀರಿಸ್ತಾನೆ. ಹಲ್ಲೆಲೂಯಾ. ಜಡ್ಜ್ಮೆಂಟ್ ಡೇ ಅಂದ್ರೆ ಏನು? ನ್ಯಾಯ ತೀರ್ಪಿನ ದಿನ ಅಂದ್ರೆ ಏನ್ರಿ? ಯೇಸು ಕ್ರಿಸ್ತನ ಸಿಂಹಾಸನದ ಮೇಲೆ ಕೂತ್ಕೊಂಡಿರ್ತಾನೆ. ವಿಡಿಯೋ ನೋಡಿರ ಅನ್ಸುತ್ತೆ ನೀವು. ಹಲ್ಲೆಲೂಯಾ, ನೋಡಿರ್ಬೇಕನ್ಸುತ್ತೆ. ಹಲ್ಲೆಲೂಯಾ. ಅದರಲ್ಲಿ ಎಲ್ಲಿ ಕ್ರಿಸ್ಮಸ್ ದಿವಸ ಹಾಕಿತ್ತಲ್ಲ, ನೋಡಿದ್ದೀರಾ? ಆತನ ಸಿಂಹಾಸನದ ಮೇಲೆ, ಬಿಳಿ ಸಿಂಹಾಸನದ ಮೇಲೆ ಕೂತ್ಕೊಂಡಿರ್ಬೇಕಾದ್ರೆ ಆತನು ಎಲ್ಲರಿಗೆ ಏನ್ ಮಾಡ್ತಾನೆ? ನ್ಯಾಯದ ಮೂಲಕವಾಗಿ ತೀರ್ಪನ್ನ ತೀರಿಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಆತನ ತೀರ್ಪಿನಲ್ಲಿ ಏನಿರೋದಿಲ್ಲ? ಉರುಳು ಇರೋದಿಲ್ಲ. ಆತನ ತೀರ್ಪಿನಲ್ಲಿ ಏನಿರೋದಿಲ್ಲ? ಭೇದ ಭಾವ ಇರೋದಿಲ್ಲ. ಸರಿಯಾಗಿ ನೀತಿಗೆ ಅನುಸಾರವಾಗಿ ಆತನ ತೀರ್ಪನ್ನ ತೀರಿಸುವ ದೇವರಾಗಿದ್ದಾನೆ. ಅದೇ ಸರಿ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೇವೆ. ಇವತ್ತು ಜನರು ಅಂದ್ಕೊಳ್ತಾ ಇರ್ತಾರೆ, ನನ್ನ ಅಷ್ಟು ಕೋಟಿ ಐತೆ, ಇಷ್ಟು ಕೋಟಿ ಐತೆ, ನಾನು ಇಂಥ ಜಾತಿಯಲ್ಲಿ ಹುಟ್ಟಿದ್ದೇನೆ, ನಾನೇ ದೊಡ್ಡ ಜಾತಿಯವನು, ಅದು ಇದು ಅಂತೇಳಿ. ಅದರ ವಾಕ್ಯ ಹೇಳುತ್ತೆ, ನಿನ್ನ ಜಾತಿಗಳು ಇಲ್ಲಿಗೆ, ನಿನ್ನ ಮನೆಗೆ ಸತ್ತ ಮೇಲೆ ಆಯ್ತದ. ಈ ಜಾತಿ ಹಣ, ಆ ಜಾತಿ ಹಣ ಅಂತಾರೆ. ಸತ್ತ ಮೇಲೆ ಏನಂತಾರೆ? ಅದು ಡೆಡ್ ಬಾಡಿ. ಹಲ್ಲೆಲೂಯಾ. ಸತ್ತ ಮೇಲೆ ಏನಂತಾರೆ? ಅದಕ್ಕೆ ಹೆಣ. ಮನುಷ್ಯನ್ ಏನಂತೀವಿ? ಅದಕ್ಕೆ ಹೆಣ ಅಂತೀವಿ. ಹಲ್ಲೆಲೂಯಾ. ಒಂದು ವೇಳೆ ಆ ಹೆಣವನ್ನ ಹಂಗೆ ಎಲ್ಲಿ ಬೇಕಂದ್ರೆ ಅಲ್ಲಿ ಬಿಸಾಕ್ತಾರ, ಎಲ್ಲಿ ಏನು ಮಾಡ್ತಾರ್ರಿ? ಊಣಿಡ್ತಾರೆ. ಅಪ್ಪನ ಒಂದ್ಸರಿ ಹೇಳಿದಾರೆ ಅನ್ಸುತ್ತೆ, ಮೊನ್ನೆ ಹೇಳೋದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎಲ್ಲ ಪ್ರಾಣಿಗಳು ಸತ್ತು ಹೋದ ಮೇಲೆ ಶರೀರಗಳು ಹೆಂಗಿರ್ತವೆ? ಅಲ್ಲೆಲ್ಲ ಬಿದ್ದಿರ್ತವೆ. ರೋಡಲ್ಲಿ ಆಕ್ಸಿಡೆಂಟ್ ಆದ ನಾಯಿಗಳಾಗಿರಲಿ, ಇನ್ನೊಂದು ಆಗಿರಲಿ, ಬೆಕ್ಕಾಗಿರಲಿ, ಎಲ್ಲವುಗಳು ಏನಾಗಿರ್ತಾವೆ ರೀ? ಅಲ್ಲೇ ಬಿದ್ದಿರ್ತವೆ. ಯಾರಾದರೂ ಹೋಗಿ ಏನಾದರೂ ಮಾಡ್ತಾರೆ? ಇವತ್ತು ಫ್ಯಾಷನ್ ಬಂದಿದೆ ರೀ, ಕೋತಿಗಳು ಏನಾದರೂ ಸತ್ತರೆ ಏನು ಮಾಡ್ತಾರೆ? ಸಮಾಧಾನ ಮಾಡ್ತಾರೆ. ಅಲ್ಲೇ ಒಂದು ಗುಡಿಯನ್ನು ಕಟ್ತಾರೆ. ಹಲ್ಲೆಲೂಯಾ. ಅವ್ರವ್ರ ಭಕ್ತಿ ಅದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಮನುಷ್ಯ ಸತ್ತರೆ ಏನು ಮಾಡ್ತಾರೆ? ಮಣ್ಣಲ್ಲಿ ಊಣಿಡ್ತಾರೆ. ಯಾಕಂದ್ರೆ ಅಷ್ಟು ಸ್ಮೆಲ್ ಇರುತ್ತೆ ಮನುಷ್ಯನ ದೇಹ. ಮತ್ತು ಮನುಷ್ಯನ ದೇಹವನ್ನು ನೋಡಿ, ಸತ್ತು ಹೋದಂಥ ದೇಹಗಳನ್ನು ನೋಡಿ ಮನುಷ್ಯರು ಏನಾಗ್ತಾರೆ? ಭಯಪಡ್ತಾರೆ. ಬೇರೆ ಯಾವ ಒಂದು ಪ್ರಾಣಿಯ ದೇಹವನ್ನು ನೋಡಿ ಮನುಷ್ಯರು ಭಯಪಡೋದಿಲ್ಲ. ಯಾರ ದೇಹವನ್ನು ನೋಡಿ ಭಯಪಡ್ತಾರೆ? ಮನುಷ್ಯನ ದೇಹವನ್ನು ನೋಡಿನೇ ಭಯಪಡ್ತಾರೆ. ಅದರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ, ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಒಂದು ಒಳ್ಳೆಯ ಮಾತಿದೆ. ಆತನು ನ್ಯಾಯ ವಿಚಾರಣೆಯ ದಿನದಲ್ಲಿ ಎಷ್ಟು ಲಂಚ ಕೊಟ್ಟರೂ ಕೂಡ ಮುಟ್ಟುವುದಿಲ್ಲ. ಹಲ್ಲೆಲೂಯಾ. ಆತನು ಸರಿಯಾದ ರೀತಿಯಲ್ಲಿ ನ್ಯಾಯ ತೀರಿಸ್ತಾನೆ ಎನ್ನುವುದಕ್ಕೆ ಅದು ಒಂದು ಕಾರಣ ಪ್ರಿಯರೇ. 6ನೇ ಅಧ್ಯಾಯ 35ನೇ 34 35 ವಾಕ್ಯಗಳನ್ನು ಓದಿದಾಗ ನಮ್ಗೆ ಗೊತ್ತಾಗುತ್ತೆ. ಏಕೆಂದರೆ ಮತ್ಸರವು ಪತಿಗೆ ಕ್ರೋಧವನ್ನ ಉಂಟು ಮಾಡುತ್ತದೆ. ಪತಿ ಅಂದ್ರೆ ಯಾರು? ಪತಿ ಅಂದ್ರೆ ಯಾರು? ಹಲ್ಲೆಲೂಯಾ. ಕರೆಕ್ಟ್ ಆನ್ಸರ್. ಹಲ್ಲೆಲೂಯಾ. ಯಾರ್ರೀ? ಮೊದಲಿಂಗನು ಯಾರು? ಯೇಸು ಕ್ರಿಸ್ತನ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಮುಯಿ ತೀರಿಸತಕ್ಕ ದಿನದಲ್ಲಿ ವ್ಯಭಿಚಾರಿಯನ್ನ ಉಳಿಸನು, ಅವನು ಯಾವ ಈಡನ್ನು ಮುಟ್ಟನು, ಎಷ್ಟು ಲಂಚ ಕೊಟ್ಟರೂ ಒಪ್ಪನು. ಹಲ್ಲೆಲೂಯಾ. ಅದ್ರ ಸಲುವಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ವ್ಯಭಿಚಾರಿ ಅಂತೇಳಿ ಯಾರಿಗಂತಾರ್ರಿ? ಯಾರಿಗಂತಾರೆ ವ್ಯಭಿಚಾರ ಅಂದ್ರೆ? ಗಂಡನ ಒಬ್ಬಾತನಿಗೆ ಸಂಸಾರ ಮಾಡಿದ್ರೆ ಆಕೆನಿಗೆ ಏನಂತಾರೆ? ಗೃಹಿಣಿ ಅಂತಾರೆ, ಗೃಹಸ್ಥೆ ಅಂತಾರೆ, ಮಾನಸ್ಥೆ ಅಂತಾರೆ. ಮತ್ತೆ ಇನ್ನೊಂದು ಏನಂತೀವಿ ನಮ್ಮ ಭಾರತ ದೇಶದ ಪ್ರಕಾರ? ಏನಂತೀವಿ? ಪತಿವ್ರತೆ ಅಂತಾರೆ. ಹಲ್ಲೆಲೂಯಾ. ಆದರೆ ಗಂಡನನ್ನು ಬಿಟ್ಟು ಬೇರೆ ಬೇರೆ ಎಲ್ಲ ಪುರುಷರ ಸಂಗಡ ತಪ್ಪಾದ ಕಾರ್ಯಗಳನ್ನು ಮಾಡುವಂತ ಆಕೆಗೆ ಏನಂತಾರೆ? ವ್ಯಭಿಚಾರಿಣಿ ಅಂತಾರೆ. ಹಲ್ಲೆಲೂಯಾ. ಸ್ತ್ರೀ ಅಂದ್ರೆ ಯಾರು? ಸಭೆ. ವ್ಯಭಿಚಾರಿಣಿ ಅಂದ್ರೆ ಯಾರೆಂಬುದಾಗಿ ನಾವು ನೋಡ್ತೀವಿ? ಸಭೆಯಲ್ಲಿರ್ತಕ್ಕಂಥ ಮಕ್ಕಳು. ಯಾರು? ಆ ಕಡೆ ಈ ಕಡೆ ಅಲ್ಲಾಡುವಂಥವ್ರು. ಏಸಪ್ಪನ ಬಿಟ್ಟು ದೇವ್ರೊಬ್ಬಾತ ಅಂತೇಳಿ ತಿಳ್ಕೊಂಡು ಬೇರೆ 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 ಕಡೆಗೆ ಇನ್ನೊಂದು ಕಡೆ ಕಟ್ಟಿಕೊಳ್ಳೋರಿಗೆ. ಹಲ್ಲೆಲೂಯಾ. ಅವರಿಗೆ ಮೊದಲನೇದಾಗಿ ತೀರ್ಪಾಗುತ್ತೆ. ತೀರ್ಪು ಎಲ್ಲಿ ಪ್ರಾರಂಭವಾಗುತ್ತೆ? ಸಭೆಯಲ್ಲಿ ಪ್ರಾರಂಭವಾಗುತ್ತೆ. ನೆನ್ಪಿಟ್ಕೊಳ್ರಿ, ತೀರ್ಪು ಎಲ್ಲಿ ಪ್ರಾರಂಭ ಆಗುತ್ತೆ? ಸಭೆಯಲ್ಲಿ. ಮೊದಲನೇದಾಗಿ ಸಭೆಯಲ್ಲಿ ತೀರ್ಪಾದ ಮೇಲೆ ಆಮೇಲೆ ಲೋಕಸ್ಥರಿಗೆ ತೀರ್ಪಾಗುತ್ತೆ ಪ್ರಿಯರೇ. ಅದ್ರ ಸಲುವಾಗಿ ಅಲ್ಲಿ ನಾವು ನೋಡ್ತೀವಿ, ಪ್ರಕಟಣೆ ಗ್ರಂಥದಲ್ಲಿ ಒಂದು ಮಾತಿರುತ್ತೆ, ಸ್ತ್ರೀ ಅಂದ್ರೆ ಸಭೆ. ಆ ಸ್ತ್ರೀ ಎಂತ ಸ್ತ್ರೀ ಆಗಿದ್ದಾಳೆ ಅಂತೇಳಿ? ವ್ಯಭಿಚಾರಿಣಿ ಆಗಿರ್ತಕ್ಕಂಥ ಸ್ತ್ರೀ ಆಗಿದ್ದಾಳೆ ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸ್ತ್ರೀ ಅಂದ್ರೆ ಮತ್ತೆ ಸ್ತ್ರೀ ಕಾಮನ್ ಆಗಿರುವಂಥ ಹೆಣ್ಮಕ್ಳು ಅಂತ ಹೇಳಲ್ಲ. ಹಲ್ಲೆಲೂಯಾ. ಸಭೆ. ಯಾರ್ರೀ? ಸಭೆ. ಹಲ್ಲೆಲೂಯಾ. ಕನ್ಯೆ ಎಂಬುದಾಗಿ ಕರೆಯಲ್ಪಡುವಂತ ಸಭೆ. ಯಾಕೆ ನಮ್ಮನ್ನು ಕನ್ಯೆ ಅಂತೇಳಿ ಕರೀತಾರೆ? ನಾವು ಯೇಸು ಕ್ರಿಸ್ತನಿಗೆ ಮಾತ್ರ ನಂಬಿದಂಥವರಾಗಿದ್ದೇವೆ, ಆತನನ್ನು ಮಾತ್ರ ದೇವರೆಂಬುದಾಗಿ ಸ್ವೀಕಾರ ಮಾಡಿದಂಥವರಾಗಿದ್ದೇವೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಮತ್ಸರವು ಪತಿಗೆ ಕ್ರೋಧವನ್ನು ಉಂಟು ಮಾಡುತ್ತದೆ, ಮುಯಿ ತೀರಿಸತಕ್ಕ ದಿನದಲ್ಲಿ ಆತನ ವ್ಯಭಿಚಾರಿಣಿಯನ್ನು ಕೂಡ ಏನು ಮಾಡೋದಿಲ್ಲ? ಉಳಿಸೋದಿಲ್ಲ. ಹಲ್ಲೆಲೂಯಾ. ವ್ಯಭಿಚಾರಣೆ ಅಂದ್ರೆ ಯಾರ್ರಿ? ಬಸವಣ್ಣವ್ರು ಹೇಳ್ತಾರೆ ಏನಂತೇಳಿ?
ನಂಬಿದ ಕಟ್ಟಿಕೊಂಡ ಹೆಂಡತಿಗೆ ಗಂಡನೊಬ್ಬನೇ ಕಾಣಿರು, ನಂಬಿದಂಥ ಭಕ್ತನಿಗೆ ದೇವನೊಬ್ಬನೇ ಕಾಣಿರು ಅಂತೇಳಿ. ಹಲ್ಲೆಲೂಯಾ. ದೇವರು ಒಬ್ಬನೇ. ಇವ್ರು 400 ಜನ ಮಾಡ್ಕೊತಾರೆ, 3 ಕೋಟಿ ಜನ ಮಾಡ್ಕೊತಾರೆ, ಎಷ್ಟು ಜನ ಆದ್ರೆ ಮಾಡ್ಕೊತಾರೆ. ಹಲ್ಲೆಲೂಯಾ. 10,000 ರೂಪಾಯಿ ಕೊಟ್ಬಿಟ್ರೆ ಆಯ್ತು, ನಮ್ಮನ್ನು ದೇವ್ರು ಅಂತೇಳಿ ಸ್ವೀಕಾರ ಮಾಡ್ತಾರೆ. ಹಲ್ಲೆಲೂಯಾ. ಹಣಕ್ಕೆ ಸಾಯ್ತಾ ಇದ್ದಾರೆ ಜನರು ಹೊರತಾಗಿ, ಕೆಲವೊಂದು ಸೌಲಭ್ಯಗಳಿಗೆ ಸಾಯ್ತಾ ಇದ್ದಾರೆ ಜನರು ಹೊರತಾಗಿ. ಪೋಪ್ ಲಿಯೋ 11 ಅಂತೇಳಿ ಒಬ್ಬ ಪೋಪ್ ಆತ ಹೇಳ್ತಾನೆ, ನಾನೇ ತಂದೆಯಾಗಿದ್ದೇನೆ, ನನ್ನ ಮಾತನ್ನೇ ನೀವು ಭೂಲೋಕದಲ್ಲಿದ್ದಾಗ ಕೇಳಬೇಕು. ಹಲ್ಲೆಲೂಯಾ. ಸತ್ತು ಹೋದಾತ, ಆತ ತಂದೆ ಅಂತ, ಆತ ದೇವ್ರು ಅಂತ, ಆತನ ಮಾತು ನಾವು ಕೇಳಬೇಕಂತ. ಹಲ್ಲೆಲೂಯಾ. ಅದ್ರ ಸಲುವಾಗಿ ಆರಿಸಿದವರು ರೋಮನ್ ಕ್ಯಾಥಲಿಕರು ಏನು ಮಾಡಿದ್ರಿ, ಹಿಸ್ಟ್ರಿ ಓದಿದ್ರೆ ಗೊತ್ತಾಗುತ್ತೆ, ಪಾಪ ಕ್ಷಮಾಪಣೆ ಪತ್ರಗಳನ್ನು ಅವರು ಮಾರಾಟ ಮಾಡ್ತಾರೆ. ಟ್ರೆಟ್ಜೆಲ್ ಎನ್ನುವಂಥ ವ್ಯಕ್ತಿ, ಹಲ್ಲೆಲೂಯಾ, ಆತನು ಹೇಳಿ ಏನು ಮಾಡ್ತಾನ್ರಿ, ಪಾಪ ಕ್ಷಮಾಪಣೆ ಆಯ್ತಪ್ಪ, ಒಂದು ಲೆಟರ್ ತೊಗೊಂಡ್ಬಿಟ್ರೆ ಆಯ್ತು, ಇಷ್ಟು ರೊಕ್ಕ ಕೊಟ್ಟು ಡೈರೆಕ್ಟ್ ನಿಮ್ಗೆ ಸ್ವರ್ಗ. ಹಲ್ಲೆಲೂಯಾ. ಎಷ್ಟು ಮೈಂಡ್ ಆಯ್ತು ನೋಡ್ರಿ ಅವರು. ಲೋಕದ ಆಚರಣೆಗಳು, ಹಲ್ಲೆಲೂಯಾ, ಲೋಕದ ಪದ್ಧತಿಗಳು. ಅದರ ಸಲುವಾಗಿ ನ್ಯಾಯ ತೀರಿಸುವಂಥ ದಿವಸದಲ್ಲಿ ಪರಲೋಕದಲ್ಲಿ ಅವ್ರು ಇರ್ತಾರೋ ಇಲ್ವೋ ಗೊತ್ತಿಲ್ಲ, ಅದು ದೇವರಿಗೆ ಗೊತ್ತಿರ್ತಕ್ಕಂಥ ವಿಷಯ. ಯಾಕಂದರೆ ವಿಗ್ರಹಾರಾಧನೆ ದೇವರು ಎಷ್ಟು ಮಾತ್ರಕ್ಕೂ ಸಹಿಸೋದಿಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ನ್ಯಾಯ ತೀರಿಸುವಂಥ ಅಧಿಕಾರ ಯೇಸು ಕ್ರಿಸ್ತನಿಗೆ ಮಾತ್ರ ಇದೆ. ಆತನು ನೀತಿಗೆ ಅನುಸಾರವಾಗಿ ಏನು ಮಾಡ್ತಾನಂತೆ, ನ್ಯಾಯವನ್ನ ತೀರಿಸ್ತಾನೆ. ಹಲ್ಲೆಲೂಯಾ. ಆದರೆ ಒಂದು ಶುಭವಾರ್ತೆ ಏನಂದ್ರೆ, ಯೇಸು ಕ್ರಿಸ್ತನಲ್ಲಿ ಇರುವವರಿಗೆ ಯಾವ ಅಪರಾಧ ನಿರ್ಣಯವೂ ಇಲ್ಲವೇ ಇಲ್ಲ. ನಿಮಗೆ ಯಾವುದಕ್ಕಾಗುತ್ತೆ ತೀರ್ಪು? ಬಹುಮಾನಗಳಿಗಾಗುತ್ತೆ. ಯಾಕೆ ಹೇಳ್ರಿ, ಆತನ ನಿಮಗಿರುವಂಥದ್ದೆಲ್ಲ ಅಪರಾಧ ನಿರ್ಣಯ ಎಲ್ಲವನ್ನು ಯಾರ ಮೇಲೆ ಹೊತ್ಕೊಂಡಿದ್ದಾನೆ? ಆತ ತನ್ನ ಮೇಲೆ ಹೊತ್ಕೊಂಡಿದ್ದಾನೆ. ಹಲ್ಲೆಲೂಯಾ. 53ನೇ ಯೆಶಾಯನ ಗ್ರಂಥದಲ್ಲಿ ನಾವು ನೋಡ್ತೀವಲ್ಲ, ಆ ಪ್ರಾಫೆಸಿ ಎಲ್ಲ ನೆರವೇರಿರುವಂಥದ್ದು ಯಾರ ಹತ್ರ ಪ್ರಿಯರೇ? ಯೇಸು ಕ್ರಿಸ್ತನ ಹತ್ರ. ಹಲ್ಲೆಲೂಯಾ. ಅದರ ಸಲುವಾಗಿ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ನ್ಯಾಯಾಧಿಪತಿಯಾಗಿ ನ್ಯಾಯ ತೀರಿಸುವಂಥ ದಿವಸಗಳು ಬಹು ಸ್ವಲ್ಪದಲ್ಲಿ ಇದೆ ಪ್ರಿಯಳೇ. ಇನ್ನು ನೀನು ವ್ಯಭಿಚಾರಿಣಿಯೋಪಾದಿಯಲ್ಲಿ ಆತನನ್ನು ಬಿಟ್ಟು ಬೇರೆ 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 ಕಡೆಗೆ ಹೋದರೆ ನಿನ್ನನ್ನ ವ್ಯಭಿಚಾರಿಣಿ ಎಂಬುದಾಗಿ ಸತ್ಯವೇದ ಸಂಬೋಧನೆ ಮಾಡುತ್ತೆ. ಒಂದು ಸಾರಿ ಆಲೋಚನೆ ಮಾಡು. ನೀನು ನೀತಿವಂತನು ಆಗಬೇಕಾದರೆ ಯೇಸುವನ್ನ ನೀನು ನಂಬಿ ರಕ್ಷಣೆಯನ್ನ ನೀನು ಹೊಂದಿ ದೀಕ್ಷಾ ಸ್ನಾನವನ್ನ ಮಾಡಿಸಿಕೊಂಡು ಆತನು ನಿನಗಾಗಿ ಬಲಿಯಾಗಿದ್ದಾನೆ ಎನ್ನುವಂತ ವಿಷಯವನ್ನ ತಿಳಿದುಕೊಳ್ಳಬೇಕು. ಬಾಯಿ ಮೂಲಕವಾಗಿ ಅರಿಕೆ ಮಾಡ್ಕೋ, ಬಹಿರಂಗವಾಗಿ ಎಲ್ಲ ಜನರ ಮುಂದೆ ಆತನನ್ನು ಒಪ್ಪಿಕೋ. ದೇವರು ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಒಂದು ವೇಳೆ ಮನುಷ್ಯರ ಮುಂದೆ ನೀನು ಆತನನ್ನು ಒಪ್ಪಿಕೊಳ್ಳಲಾರದೆ ಹೋದರೆ ಆತನು ಕೂಡ ಪರಲೋಕದಲ್ಲಿ ತಂದೆಯ ಮುಂದೆ, ನಾವು ದೇವದೂತರ ಮುಂದೆ ನಾನು ಕೂಡ ಒಪ್ಪಿಕೊಳ್ಳುವುದಿಲ್ಲ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಡೀ ಪ್ರಪಂಚದಲ್ಲಿ ದೇವರ ಮಕ್ಕಳು ಎಂಬುದಾಗಿ ಕರೆಯಲ್ಪಡುವಂತ ಒಂದೇ ಒಂದು ಜನಾಂಗದವರು ಅಂದ್ರೆ ಅದು ಯೇಸು ಕ್ರಿಸ್ತನನ್ನು ಅನುಸರಿಸಿ ನಡೆಯುವಂತ, ಯೇಸು ಕ್ರಿಸ್ತನ ಶಿಷ್ಯರಾಗಿರುವಂತ ನಾವು ನೀವೆಲ್ಲರಾಗಿದ್ದೇವೆ, ವಿಶ್ವಾಸಿಗಳಾದಂತ ನಾವು ನೀವೆಲ್ಲರಾಗಿದ್ದೇವೆ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ದೇವರೇ, ನ್ಯಾಯವ ತೀರ್ಪನ್ನ ತೀರಿಸುವುದಕ್ಕಾಗಿ ಮನುಷ್ಯ ಕುಮಾರನಾಗಿ ಈ ಲೋಕಕ್ಕೆ ನೀನು ಹೊರಟು ಬಂದಿದ್ದೀಯಪ್ಪ, ಅದಕ್ಕಾಗಿ ನಿನಗೆ ಸ್ತೋತ್ರಗಳು ಸ್ವಾಮಿ. ಹೌದು ರಾಜನೇ, ನೀನು ನೀತಿಗನುಸಾರವಾಗಿ ನ್ಯಾಯವನ್ನು ತೀರಿಸುವಂತ ದೇವರಾಗಿದ್ದೀಯಾ ಕರ್ತನೇ ಸ್ವಾಮಿ. ನಮ್ಮ ದಂಡನೆಯನ್ನೆಲ್ಲ, ನಮ್ಮ ಅಪರಾಧ ನಿರ್ಣಯಗಳನ್ನೆಲ್ಲ ಸ್ವಾಮಿ ನೀನು ಹೊತ್ತುಕೊಂಡಿದ್ದೀಯ, ಅದಕ್ಕಾಗಿ ನಿನಗೆ ಸ್ತೋತ್ರಗಳು ಎಂಬುದಾಗಿ ದೇವರ ಹತ್ರ ಈ ಸಮಯದಲ್ಲಿ ನಾವು ಬೇಡುವಂತವರಾಗೋಣ. ಹಾಲೆಲೂಯಾ, ಹಾಲೆಲೂಯಾ. ದೇವರೇ, ಈ ಲೋಕದಲ್ಲಿ ಇರುವಾಗ ಯಾವ ವಿಷಯದಲ್ಲಿ ನಾನು ತಪ್ಪಿ ಹೋಗ್ಬಾರ್ದು ಸ್ವಾಮಿ. ದೇವರೇ, ನಿನಗೆ ಮಾತ್ರ ಮೆಚ್ಚುಗೆಯಾದ ರೀತಿಯಲ್ಲಿ ನಾನು ಜೀವಿಸಬೇಕಪ್ಪ. ನಿನ್ನನ್ನು ಬಿಟ್ಟು ಸ್ವಾಮಿ ಲೋಕದ ಕಡೆಗೆ ನಾನು ಹೋಗಬಾರ್ದು ಸ್ವಾಮಿ. ನಿನ್ನನ್ನು ಬಿಟ್ಟು ಸ್ವಾಮಿ ಲೋಕದಲ್ಲಿ ಕರ್ತನೆ ಇರ್ತಕ್ಕಂಥ ಸ್ವಾಮಿ ಕೋಟಿ ಕೋಟಿ ಜನರು ದೇವರುಗಳು ಅನ್ನಿಸಿಕೊಂಡಂತವರ ಬಳಿಗೆ ನಾನು ಹೋಗಬಾರ್ದಪ್ಪ. ನಿನಗೇ ಮೆಚ್ಚುಗೆಯಾಗಿ ನಾನು ಜೀವಿಸಬೇಕು ಅಂತೇಳಿ ಒಂದು ಸಾರಿ ಪ್ರಾರ್ಥನೆ ಮಾಡು ಸಹೋದರ ಸಹೋದರಿ. ದೇವರ ವಾಕ್ಯ ಹೇಳ್ತಾ ಇದೆ, ಕಲ್ಲು ದೇವರಲ್ಲ, ಮಣ್ಣು ದೇವರಲ್ಲ, ಕಟ್ಟಿಗೆ ದೇವರಲ್ಲ, ಇನ್ನು ಬೇರೆ ಬೇರೆ ಪ್ರಾಂತಗಳಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ದೇವರೆಂಬುದಾಗಿ ಕರೆಸಿಕೊಳ್ಳುವವರು ದೇವರು ಅಲ್ವೇ ಅಲ್ಲ. ದೇವರು ಒಬ್ಬಾತನೇ ಆಗಿದ್ದಾನೆ. ಆತನು ಸೃಷ್ಟಿಕರ್ತನಾಗಿರುವಂತ ದೇವರು. 105ನೇ ಕೀರ್ತನೆ 3, 4, 5, 6 ವಾಕ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಅವು ಏನು ಕೂಡ ಅಲ್ಲ, ಅವುಗಳ ಗಂಟಲಲ್ಲಿ ಶಬ್ದವೇ ಇಲ್ಲ, ಅವು ಕಣ್ಣಿದ್ದರೂ ನೋಡುವುದಿಲ್ಲ, ಕಿವಿಯಿದ್ದರೂ ಕೇಳುವುದಿಲ್ಲ, ಚರ್ಮವಿದ್ದರೂ ಅವರಿಗೆ ಸ್ಪರ್ಶವೇ ಇಲ್ಲ, ಬಾಯುಂಟು ಮಾತಾಡುವುದಿಲ್ಲ ಎಂಬುದಾಗಿ. ಅವುಗಳಿಗೆ ಕಾಲಿದ್ದರೂ ಕೂಡ ನಡೆಯುವುದಿಲ್ಲ
ಇರುವುದಿಲ್ಲ ಎಂಬುದಾಗಿ, ಅವುಗಳನ್ನು ಮಾಡುವವರು ಅವುಗಳ ರೀತಿಯಲ್ಲಿಯೇ ಎಂಬುದಾಗಿ. ಪ್ರಿಯಳೇ, ದೇವರನ್ನು ನಂಬಿದಾಗಲೂ ಇನ್ನೂ ಕೂಡ ವಿಗ್ರಹಗಳ ಕಡೆಗೆ ಹೋಗ್ತಾ ಇದೆಯಾ? ಇನ್ನೂ ಕೂಡ ದೇವರ ಭಕ್ತಿಯಿಂದ ದೂರವಾಗ್ತಾ ಇದೆಯಾ? ಒಂದು ಸಾರಿ ಆಲೋಚನೆ ಮಾಡು. ಯೇಸು ನ್ಯಾಯ ತೀರಿಸುವ ದಿವಸ ಅತಿ ಸಮೀಪವಾಗಿದೆ. ಆವತ್ತಿನ ದಿನ ಆತನು ನ್ಯಾಯ ತೀರಿಸುವುದಕ್ಕಾಗಿ ಬರುವಾಗ ನೀನು ಎಡಗಡೆಯಲ್ಲಿರುವೆಯೋ ಬಲಗಡೆಯಲ್ಲಿರುವೆಯೋ? ಒಂದು ಸಾರಿ ಆಲೋಚನೆ ಮಾಡು. ನಿನ್ನ ಜೀವಿತ ಯಾವ ರೀತಿಯಾಗಿದೆ? ಹಾಲೆಲೂಯ, ಸ್ತುತಿ ದೇವ, ಸ್ತೋತ್ರ ಸ್ವಾಮಿ, ಮಹೋನ್ನತನಾದ ದೇವರೇ. ಹೌದು ಸ್ವಾಮಿ, ಲೋಕಕ್ಕೆ ಸ್ವಾಮಿ ಸರಿಯಾದ ರೀತಿಯಲ್ಲಿ ನೀತಿಯಾಗಿ ಅನುಸಾರವಾಗಿ ನ್ಯಾಯವನ್ನು ತೀರಿಸುವಂತ ದೇವರು ನೀನು ಮಾತ್ರ ಆಗಿದ್ದೀಯಪ್ಪ. ಹೌದು ಸ್ವಾಮಿ, ನಮ್ಮೆಲ್ಲ ದಂಡನೆಯನ್ನು, ನಮ್ಮೆಲ್ಲ ಶಿಕ್ಷಾ ಭಾರವನ್ನ ನೀನು ಹೊತ್ತುಕೊಂಡು ಸ್ವಾಮಿ ನಮ್ಮನ್ನ ಸ್ವಾಮಿ ಪರಿಶುದ್ಧರಾಗುವುದಕ್ಕಾಗಿ, ನಮ್ಮನ್ನ ಸ್ವಾಮಿ ನಿನ್ನ ಸ್ವಂತ ಜನವಾಗುವುದಕ್ಕಾಗಿ, ನಮ್ಮನ್ನ ಸ್ವಾಮಿ ಯಾಜಕರನ್ನಾಗಿ ಅರಸರನ್ನಾಗಿ ಸ್ವಾಮಿ ನೇಮಕ ಮಾಡಿದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ ಸ್ವಾಮಿ, ನಾವು ಯಾರು ಕೈ ಬಿಡಲ್ಪಡಲಾರದ ರೀತಿಯಲ್ಲಿ ಜೀವಿಸ್ಲಿಕ್ಕಾಗುವಾಗ ಪರಿಶುದ್ಧಾತ್ಮ ದೇವರೇ ನೀನೇ ನಮಗೆ ಸಹಾಯಕನಾಗಿದ್ದು ನಡೆಸ್ತಾ ಬರಬೇಕೆಂಬುದಾಗಿ ಬಂದಿರುವಂತವರೆಲ್ಲರನ್ನ ಅವರ ಕುಟುಂಬಗಳೆಲ್ಲವನ್ನು ನಷ್ಟಕೊಪ್ಪಿಸಿಕೊಡುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಪ್ರತಿಯೊಬ್ಬರಿಗೆ ಆರೋಗ್ಯವನ್ನು ದಯಪಾಲಿಸು, ಅನಾರೋಗ್ಯ ಎಲ್ಲ ನೀಗಿಸಯ್ಯ, ಸಂಪೂರ್ಣವಾದ ಸ್ವಸ್ಥತೆ ಸಮಾಧಾನ ಆರೋಗ್ಯದಿಂದ ಇವನ್ನು ತುಂಬಿಸು, ತೃಪ್ತಿಪಡಿಸು, ಬಲಪಡಿಸು, ಭದ್ರಪಡಿಸು ಸ್ವಾಮಿ. ತೀರ್ಪು ಪ್ರಾರಂಭವಾಗುವಂಥದ್ದು ಸಭೆಯಲ್ಲಿಯೇ ಇವರು ಚೆನ್ನಾಗಿ ಇರುವ ಹಾಗೆ, ಲೋಕದಲ್ಲಿ ಜೀವಿಸುವಾಗ ಬೆಳಕಾಗಿ ಭೂಮಿಗೆ ಉಪ್ಪಾಗಿ ಇರುವ ಹಾಗೆ ಸ್ವಾಮಿ ಇವರು ಜೀವಿಸಲಿಕ್ಕೆ ಆಗುವ ಹಾಗೆ ನೀನು ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡ ಅರ್ಪಿಸಿ ಹೊಂದಿದ್ದೇವೆ ಪರಮ ತಂದೆ. ಆಮೇಲೆ ನಮ್ಮ ತಂದೆಯ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯತೆ ನಡೆಸುವಿಕೆ, ಅಲಂಕರಿಸುವಿಕೆ, ಕೂಡಿ ಬಂದಿರತಕ್ಕಂಥ ದೇವರ ಸಂಘದಲ್ಲಿ ಸಕಲ ಸದ್ಭಕ್ತರ ಸಂಘದಲ್ಲಿ ಯಾವತ್ ಪ್ರಪಂಚದ ಸಂಘದಲ್ಲಿ ಸದಾ ಕಾಲದಲ್ಲಿ ಆಗಿರಲಿ ಸ್ವಾಮಿ. ಆಮೇಲೆ ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳ ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳ ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ. ಹಲ್ಲೆಲೂಯ, 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 ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಆಮೆನ್, ಆಮೆನ್, ಆಮೆನ್. ಇಂಥ